ಹಲೋ ಎಲ್ಲರಿಗೂ ನಮಸ್ಕಾರ. ನೈನೀಸ್ ಕನ್ನಡ ವ್ಲಾಗ್ಸ್‌ಗೆ ಸ್ವಾಗತ. ಏನಾದರೂ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಿದ್ರೆ ಬರೀ 3 ಸಾಮಗ್ರಿಗಳನ್ನ ಬಳಸ್ಕೊಂಡು ಹೇಗೆ ಕೊಬ್ಬರಿ ಮಿಠಾಯಿ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಸಿಪ್ಪೆ ತೆಗೆದು ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ 1 ಕಪ್ ಕೊಬ್ಬರಿನ ಹಾಕೋತಾ ಇದ್ದೀನಿ. ಇದನ್ನು 5 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನಾನಿಲ್ಲಿ 4 ಜನಕ್ಕೆ ಆಗೋ ಅಷ್ಟು ತೋರಿಸ್ಕೊಡ್ತಾ ಇರೋದ್ರಿಂದ ನಾನಿಲ್ಲಿ 1 ಕಪ್ ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂತ ಅಂದರೆ ನೀವು ಇದಕ್ಕೆ ಡಬಲ್ ಪ್ರಮಾಣನ ಯೂಸ್ ಮಾಡ್ಬೋದು. ಕೊಬ್ಬರಿನ 5 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡಿದ ನಂತರ ನಾನಿಲ್ಲಿ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಬೆಲ್ಲನ ಪುಡಿ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡಿದ ನಂತರ ನಿಧಾನವಾಗಿ ಬೆಲ್ಲ ಕರಗೋವರೆಗೂ ಹುರ್ಕೋಬೇಕು. ಜಾಸ್ತಿ ಹೊತ್ತು ಕೂಡ ಬೆಲ್ಲನ ಹುರ್ಕೊಳ್ಳೋಕೆ ಹೋಗಬಾರ್ದು, ಯಾಕೆಂದರೆ ಕೊಬ್ಬರಿ ಮಿಠಾಯಿ ರಬ್ಬರ್ ಥರ ಆಗಿಬಿಡುತ್ತೆ. ಅದಕ್ಕೆ ಕೊಬ್ಬರಿ ಮತ್ತು ಬೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಹುರ್ಕೊಂಡು ನಂತರ ಇದಕ್ಕೆ 2 ರಿಂದ 3 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಇದು ರೆಡಿ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಒಂದೇ ಒಂದು ಚೂರು ಈ ಮಿಶ್ರಣನ ತಗೊಂಡು ಕೈಯಲ್ಲಿ ಮುಟ್ಟಿ ನೋಡಬೇಕು. ಅದು ಕೈಗೆ ಅಂಟ್ತಾ ಇಲ್ಲ ಅಂತ ಅಂದರೆ ಉಂಡೆ ಕಟ್ಟೋ ಅದಕ್ಕೆ ಬಂದಿದೆ ಅಂತ ಅಂದರೆ ಇದು ರೆಡಿ ಆಗಿದೆ ಅಂತ ಅರ್ಥ. ಇಲ್ಲ ಅದು ಕೈಗೆ ಅಂಟ್ತಾ ಇದೆ ಅಥವಾ ಉಂಡೆ ಕಟ್ಟೋ ಆಕಾರಕ್ಕೆ ಬರ್ತಾ ಇಲ್ಲ ಅನ್ನೋದಾದರೆ ಇನ್ನೂ ಒಂದು 5 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ಈ ರೀತಿ ರೆಡಿ ಆದ ನಂತರ ಒಂದು ಪ್ಲೇಟ್ನ ಇಟ್ಕೊಂಡು ಅದಕ್ಕೆ ಬಟರ್ ಪೇಪರ್ ಅಥವಾ ಇಡ್ಲಿ ಪೇಪರ್ನ ಹಾಕ್ಕೊಂಡು ಮಾಡಿಟ್ಕೊಂಡಿರೋ ಮಿಶ್ರಣನ ಈ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ತುಪ್ಪನ ಸವರಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ತುಪ್ಪ ಇಷ್ಟ ಇರೋರು ನೀವು ತುಪ್ಪನ ಸವರ್ಕೋಬೋದು. ತುಪ್ಪನೇ ಇಷ್ಟ ಇಲ್ಲದೆ ಇರೋರು ಅಥವಾ ಕಂಪ್ಲೀಟಾಗಿ ತುಪ್ಪ ಯೂಸ್ ಮಾಡದೆ ಸ್ವೀಟ್ ಮಾಡ್ಕೋಬೇಕು ಅನ್ನೋದಾದರೆ ಇದು ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ತೀನಿ. ಈ ರೀತಿ ಚೆನ್ನಾಗಿ ಸೆಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಜಕ್ಕೂ ಇದು ಮನೇಲಿ ಮಾಡಿದ್ದ ಅಥವಾ ಅಂಗಡಿಯಿಂದ ತಂದಿದ್ದ ಅನ್ನೋ ರೀತಿ ಅಷ್ಟು ಚೆನ್ನಾಗಿದೆ. ಈ ರೀತಿ ಕೊಬ್ಬರಿ ಮಿಠಾಯಿ ಮಾಡಿದರೆ 1 ವಾರ ಅಲ್ಲ, ನೀವು 15 ದಿವಸ ಇಟ್ಕೊಂಡು ತಿನ್ಬೋದು. ಯಾಕೆಂದರೆ ಇದರಲ್ಲಿ ನಾವು ಯಾವುದೇ ರೀತಿ ಹಾಲನ್ನ ಬಳಸ್ಕೊಂಡಿಲ್ಲ. ಹಾಲನ್ನ ಬಳಸ್ಕೊಂಡೇ ಇರೋದ್ರಿಂದ ಯಾವುದೇ ರೀತಿ ಇದು ಬೇಗ ಕೆಡೋದಿಲ್ಲ. ಇದನ್ನು ಇವಾಗ 1 ರಿಂದ 2 ಅವರ್ ಚೆನ್ನಾಗಿ ಆರಕ್ಕೆ ಬಿಡೋಣ. ಆರಿದ ನಂತರ ಚಾಕುನ ಒದ್ದೆ ಮಾಡಿಕೊಂಡು ಈ ರೀತಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ರುಚಿಕರವಾದ ಕೊಬ್ಬರಿ ಬರ್ಫಿ ರೆಡಿ ಆಗುತ್ತೆ. ನೋಡಿದ್ರಲ್ಲ, ಬರೀ 3 ಸಾಮಗ್ರಿಗಳನ್ನ ಬಳಸ್ಕೊಂಡು ಎಷ್ಟು ರುಚಿಕರವಾಗಿ ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.